ನಡೆಯೋಕ್ಕೂ ಕಷ್ಟ ಆಗ್ತದೆ. ನಡೆದ್ರೆ ಸಾಕು ಚುಚ್ಚಿದಂಗೆ ಆಗ್ತಾ ಇದೆ. ಅಲ್ಲಿ ಇವಾಗ ಸೆನ್ಸೇಷನ್ ಆಗ್ತಾ ಇಲ್ಲ ಇವಾಗ ನಡೆದ್ರೆ. ನಮಸ್ತೆ. ನಮಸ್ತೆ. ಬಂದಿದ್ರು ಅಕಾರ್ಡಿಂಗ್ ಟು MRI ಅವರಿಗೆ C3 C4 C4 C5 ಡಿಸ್ಕ್ ಬಲ್ಜ್ ಆಗಿತ್ತು. ಓಕೆ, ಇಲ್ಲಿ ನೋಡ್ಬೋದು ಬಿಫೋರ್ MRI ಡೇಟ್ ಬಂದುಬಿಟ್ಟು 15/1/2025 ಅಂದರೆ MRI ಮಾಡಿ ಆಲ್ಮೋಸ್ಟ್ 1 year ಆಗಿದೆ. ಇದರಿಂದ ಏನು ಸಮಸ್ಯೆ ಆಗ್ತದೆ ಸರ್ ನಿಮಗೆ? ಸ್ಟಿಫ್ನೆಸ್ ಇರ್ತಿತ್ತು, ಪೇನ್, ಬ್ಯಾಕ್ ಎಲ್ಲ ಪೇನ್ ಆಗ್ತಾ ಇತ್ತು, ಹ್ಯಾಂಡ್ಸ್ ಎಲ್ಲ ಪೇನ್ ಆಗ್ತಾ ಇತ್ತು, ಹ್ಯಾಂಡ್ಸ್ ಫುಲ್ ಸ್ಟಿಫ್ನೆಸ್ ಬರ್ತಾ ಇತ್ತು, ಬಾಡಿಯಲ್ಲೆಲ್ಲ ಸ್ವಲ್ಪ ಒಂಥರ ಏನಾಗ್ತಾ ಇದೆ, ಸ್ವಲ್ಪ ಟಚ್ ಆದ್ರೂ ಏಟ್ ಭಾಳ ಜಾಸ್ತಿ ಇದ್ದಂಗೆ ಆಗ್ತಾ ಇತ್ತು. ಎಷ್ಟು ದಿನದಿಂದ ಈ ಥರ ಆಯ್ತು? ಒಂದು ವರ್ಷ ಆಗ್ತದೆ. ಎಲ್ಲ ಇರುತ್ತೆ, ಬೆನ್ನೆಲ್ಲ ಪೇನ್ ಆಗ್ತಾ ಇತ್ತು, ಇದಿಷ್ಟು ಪೇನ್ ಇದಿಷ್ಟು ಈ ರೈಟ್ ಸೈಡ್ ಎಲ್ಲ ಮಸಲ್ಸ್ ಎಲ್ಲ ಪೇನ್ ಆಗ್ತಿತ್ತು. ಇದಂತೂ ಸ್ಟಿಫ್ನೆಸ್, ಫುಲ್ ಸ್ಟಿಫ್ನೆಸ್ ಇರ್ತಾ ಇತ್ತು. ನೆಕ್ಕೆಲ್ಲ ಏನು ಪೇನ್ ಇಲ್ಲ, ಮತ್ತೆ ನನಗೆ ಶಾಕ್ ಹೊಡೆದಂಗೆ ಆಗ್ತಿತ್ತು ಒಳಗಡೆ, ಅದೆಲ್ಲ ಕಮ್ಮಿ ಆಗಿದೆ. ಏನು ನಡೆಯೋಕ್ಕೂ ಕಷ್ಟ ಆಗ್ತದೆ. ನಡೆದ್ರೆ ಸಾಕು ಚುಚ್ಚಿದಂಗೆ ಆಗ್ತಾ ಇದೆ. ಅದರಲ್ಲಿ ಇವಾಗ ಸೆನ್ಸೇಷನ್ ಆಗ್ತಾ ಇಲ್ಲ ಇವಾಗ ನಡೆದ್ರೂ. ಏನು ಕಾಲಲ್ಲಿ ಏನೋ ಚುಚ್ಚಿದಂಗೆ, ಮುಳ್ಳು ಚುಚ್ಚಿದಂಗೆ ಆಗೋದು, ಕೈಯಲ್ಲಾಗಲಿ ಏನೋ ಆಗ್ತಾ ಇಲ್ಲ. ಫುಲ್ ಕಮ್ಮಿ ಆಗಿದೆ ಇವಾಗ.